ಸೋಪಿನ ಮೇಲೆ ಕೋಲ್ಗೇಟ್ ಪೇಸ್ಟನ್ನು ಹಾಕಿದ ತಕ್ಷಣವೇ ಶಾಕ್ ಆಗ್ತೀರಾ? ಪ್ರತಿ ಮಹಿಳೆಯರು ಕೂಡ ತಿಳಿದಿರಲೇಬೇಕಾದ ಗುಟ್ಟುಗಳು. ನಮಸ್ಕಾರ ಎಲ್ಲರಿಗೂ, ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ. ಮೊದಲನೆಯ ಟಿಪ್, ಬೆಳ್ಳುಳ್ಳಿಯನ್ನು ಬಿಡಿಸ್ಬೇಕಾದ್ರೆ ನೋಡಿ ಕಷ್ಟಪಡೋಕೆ ಹೋಗಬೇಡಿ. ಈಸಿಯಾಗಿ ಈ ರೀತಿ ಮುಂಭಾಗದಲ್ಲಿ ಜಸ್ಟ್ ಒಂದೇ ಒಂದು ಬಾರಿ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದರೆ ಬೆಳ್ಳುಳ್ಳಿ ಮುಂಭಾಗದಲ್ಲಿ ಇಲ್ಲಿ ತೊಟ್ಟಿನ ಹತ್ರ ತುಂಬಾ ಗಟ್ಟಿ ಇರುತ್ತೆ. ಸೊ ಅಲ್ಲಿ ನೀವು ಸಡ್ಲ ಮಾಡ್ಕೊಂಬಿಟ್ರೆ ಪಿನ್ನನ್ನು ಬಳಸಿ ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆನ ತೆಗಿಬಹುದು. ನೋಡಿ ಈ ರೀತಿ ಒಂದು ಸ್ವಲ್ಪ ಸಡ್ಲ ಮಾಡಿಕೊಂಡ್ರೆ ಕೆಲವ್ರಿಗೆ ಏನಾಗುತ್ತೆ, ಉಗುರೆಲ್ಲ ನೋವು ಬರುತ್ತೆ. ಆ ಥರ ಆಗ್ತಿದೆ ಅಂತಂದರೆ ಈ ವಿಧಾನದಲ್ಲಿ ಈಸಿಯಾಗಿ ನೀವು ಬೆಳ್ಳುಳ್ಳಿ ಸಿಪ್ಪೆಯನ್ನು ಬಿಡಿಸ್ಕೋಬೋದು. ತುಂಬ ಕ್ಲೀನಾಗಿ ಈ ಒಂದು ಮೆಥಡಲ್ಲಿ ನೋಡಿ ಈಸಿಯಾಗಿ ಪಟ ಅಂತೇಳಿ ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸ್ತಾ ಇದ್ದೀನಿ. ಜಸ್ಟ್ ಮುಂಭಾಗದಲ್ಲಿ ಹೀಗೊಮ್ಮೆ ಪ್ರೆಸ್ ಮಾಡಿ ನಂತರ ಪಿನ್ನಿಂದ ಎಷ್ಟೇ ಬೆಳ್ಳುಳ್ಳಿ ಇದ್ದರೂ ಕೂಡ ಈಸಿಯಾಗಿ ಒಂಚೂರು ಕೂಡ ಬೆರಳನ್ನು ನೋಯಿಸ್ಕೊಳ್ದೆ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಳ್ಬಹುದು. ಮುಂದಿನ ಟಿಪ್, ಈ ಥರ ಮೆಟಲ್ ಬಳೆಗಳನ್ನು ಹಾಕಿರ್ತೀವಿ, ಡಿಸೈನ್ ಬಳೆಗಳನ್ನು, ಅದನ್ನು ತೆಗಿಬೇಕಾದ್ರೆ ಕೈಗೆ ಗಾಯ ಆಗೋವಂಥದ್ದು ಅಥವಾ ತರ್ಚ್ಕೊಳ್ಳೋವಂಥದ್ದು ಅಥವಾ ಬಳೆ ತುಂಬಾ ಟೈಟಾಗಿದೆ, ಕೈಯಿಂದ ತೆಗಿಯೋಕ್ಕಾಗ್ತಾಯಿಲ್ಲ ಅಂತನ್ನೋರು ಒಂದೇ ಒಂದು ಈ ಥರ ಕವರನ್ನು ತೊಗೊಂಡು ಬಳೆ ಒಳಗಡೆ ಈ ರೀತಿ ತೂರಿಸ್ಕೋಬೇಕಾಗುತ್ತೆ. ಕವರನ್ನು ಹಾಕಿದ ನಂತರ ಕವರನ್ನು ಹಿಂಭಾಗದಲ್ಲಿ ಈ ರೀತಿ ಕವರನ್ನು ಹೊರಗಡೆ ಎಳೆಯೋ ಥರ ಈ ರೀತಿ ಸಡಿಲವಾಗಿ ಎಳೆದುಬಿಟ್ರೆ ಸಾಕು, ಆರಾಮಾಗಿ ನೋಡಿ ಕೈಯಿಂದ ಬಳೆನ ತೆಗಿಬಹುದು. ಒಂದು ವೇಳೆ ಬಳೆ ಏನಾದ್ರು ತುಂಬ ಟೈಟ್ ಇತ್ತು, ಹೇಗಪ್ಪ ತೆಗಿಯೋದು ಅಂತಂದರೂ ಕೂಡ ಈ ಟಿಪ್ಪನ್ನು ನೀವು ಖಂಡಿತ ಟ್ರೈ ಮಾಡಬಹುದು. ಹಾಗೆ ಬಳೆ ಟೈಟ್ ಇದೆ, ಯಾವ ಥರ ಹಾಕ್ಕೊಳ್ಳೋದು ಅಂಥೇಳಿ ಅದಕ್ಕೂ ಕೂಡ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಕವರನ್ನು ತೊಗೊಳ್ಳಿ, ಕೈಗೆ ಹಾಕ್ಕೊಳ್ಳಿ, ನಂತರ ಬಳೆನ ನೋಡಿ 1 ನಿಮಿಷ ಕೂಡ ಬೇಡ, ಕವರು ಜಾರುತ್ತಲ್ವ, ಈಸಿಯಾಗಿ ಬಳೆ ಅನ್ನೋದು ಒಳಗಡೆ ಕೈ ಒಳಗಡೆ ನಾವು ಹಾಕ್ಕೊಳ್ಬಹುದು. ಮುಂದಿನ ಟಿಪ್, ಈ ರೀತಿ ಆ್ಯಂಗರ್ ಬರುತ್ತಲ್ವ, ಅದಕ್ಕೆ ಈ ಥರ ಶರ್ಟ್ಗಳನ್ನ ಹಾಕಿ ಒಂದು ಕಡೆ ನೇತಾಕಿರ್ತೀವಿ. ಶರ್ಟ್ಗಳು ಹಾಗೆ ಜಾರ್ತಾನೆ ಇರುತ್ತೆ. ಯಾಕಿದು ಹಿಂಗೆ ಜಾರುತ್ತೆ ಅಂತೇಳಿ ವರಿ ಮಾಡೋಕ್ಕೆ ಹೋಗ್ಬೇಡಿ. ಈ ಒಂದು ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಹ್ಯಾಂಗರ್ನ ಆ ಕಡೆ ಈ ಕಡೆ ಭಾಗದಲ್ಲಿ ರಬ್ಬರ್ ಬ್ಯಾಂಡ್ ಬರುತ್ತಲ್ವ, ಈ ಥರ ರಬ್ಬರ್ ಬ್ಯಾಂಡನ್ನು ತೊಗೊಂಡು ಈ ವಿಧಾನದಲ್ಲಿ ಹಾಕಬೇಕಾಗುತ್ತೆ. ಎಷ್ಟೇ ಸಾಫ್ಟು ಮತ್ತು ಸಿಲ್ಕಿ ಶರ್ಟ್ ಆದರೂ ಕೂಡ ಒಂದು ಚೂರು ಕೂಡ ನೀವು ಹ್ಯಾಂಗರ್ಗೆ ಹೆಂಗೆ ಹಾಕಿದ್ದೀರಾ ಅದೇ ಥರ ಇರುತ್ತೆ ನೋಡಿ. ಆ ಕಡೆ ಈ ಕಡೆ ಈ ಥರ ರಬ್ಬರ್ ಬ್ಯಾಂಡನ್ನು ಹಾಕಿಬಿಟ್ಟು ನಂತರ ನೀವು ಶರ್ಟನ್ನು ಹಾಕಿ ಹ್ಯಾಂಗರ್ಗೆ ಒಂದು ಕಡೆ ನೇತಾಕಿ, ಅದೇನೇ ಆದರೂ ಒಂದು ಚೂರು ಕೂಡ ಜಾರೋದಿಲ್ಲ. ಯಾಕಂದರೆ ಇಲ್ಲಿ ರಬ್ಬರ್ ಬ್ಯಾಂಡ್ ಇರುತ್ತಲ್ಲ, ಸೊ ಅಲ್ಲಿ ತಡೆಯುತ್ತೆ. ಆರಾಮಾಗಿ ನೀವು ಹ್ಯಾಂಗರ್ಗೆ ಶರ್ಟ್ಗಳನ್ನ ಹಾಕಬೇಕಾದ್ರೆ ಈ ಒಂದು ಸಿಂಪಲ್ ಆಗಿರೋಂಥ ಟಿಪ್ಪನ್ನು ಟ್ರೈ ಮಾಡಿಕೊಂಡು ಹಾಕಿ ನೋಡಿ. ಶರ್ಟ್ ಹೇಗೆ ಹಾಕಿರ್ತೀರ ಹಾಗೇ ಇರುತ್ತೆ. ಮುಂದಿನ ಟಿಪ್, ಈ ಬ್ಯಾಗ್ಗಳಲ್ಲಿ ನಾವು ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ, ಬಳೆಗಳನ್ನ ಕ್ಯಾರಿ ಮಾಡಬೇಕು ಅಂದಾಗ ಈ ಥರ ಗಾಜಿನ ಬಳೆಗಳನ್ನ ಇಟ್ಕೊಂಡು ಕ್ಯಾರಿ ಮಾಡೋದು ಸೇಫ್ ಅಲ್ಲ. ಬಳೆಗಳು ಒಡೆದೋಗುತ್ತೆ ಮತ್ತು ನಮಗೆ ಬೇಕಾದಾಗ ತಕ್ಷಣಕ್ಕೆ ಪಟ್ಟಂತೇಳಿ ಎಲ್ಲ ಕೂಡ ಕೈಗೆ ಸಿಕ್ಕಲ್ಲ. ಈ ಬಳೆಗಳನ್ನೆಲ್ಲ ತೊಗೊಂಡು ಈ ರೀತಿ ರಬ್ಬರ್ ಬ್ಯಾಂಡನ್ನು ಸುತ್ತಲೂ ಕೂಡ ಹಾಕೋಬೇಕಾಗುತ್ತೆ. ಮಧ್ಯಭಾಗಕ್ಕೆ ಮತ್ತು ಆ ಕಡೆ ಈ ಕಡೆ ಎಲ್ಲ ಈ ಥರ ಸುತ್ತಲೂ ಕೂಡ ಬಳೆಗಳಿಗೆ ರಬ್ಬರ್ ಬ್ಯಾಂಡನ್ನು ಹಾಕಿ ನಂತರ ನೀವು ಇದನ್ನು ಬ್ಯಾಗಲ್ಲಿ ಹಾಕೋದ್ರಿಂದ ನೋಡಿ ರಬ್ಬರ್ ಬ್ಯಾಂಡ್ ಹಾಕಿರ್ತೀವಿ, ಹಾಗಾಗಿ ಬಳೆಗಳು ಒಡೆಯೋದು ಕೂಡ ಇಲ್ಲ ಮತ್ತು ಎಲ್ಲ ಕೂಡ ಅಷ್ಟೇ ಬಳೆಗಳು ಒಂದೇ ಕಡೆ ಇರುತ್ತೆ. ಆರಾಮಾಗಿ ಬ್ಯಾಗಲ್ಲಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲ ಈ ವಿಧಾನದಲ್ಲಿ ಗಾಜಿನ ಬಳೆಯನ್ನು ನಾವು ಕ್ಯಾರಿ ಮಾಡಬಹುದು. ರಾತ್ರಿ ಅನ್ನನ ಮಾಡಿರ್ತೀವಿ, ಅನ್ನ ಮಿಕ್ಕಿದೆ ಅಂತಂದಾಗ ಏನು ಮಾಡೋದಪ್ಪ, ಸಾಮಾನ್ಯವಾಗಿ ಚಿತ್ರಾನ್ನ ಮಾಡ್ತೀವಿ, ಏನೋ ಸ್ಪೆಷಲಾಗಿ ಮಾಡಬೇಕು ಅಥವಾ ಯಾವಾಗಲೂ ಚಿತ್ರಾನ್ನನ ರಾತ್ರಿ ಅನ್ನೋದಿಂದ ಅಂತನ್ನೋ ಬದಲು ಅನ್ನ ಉಳಿದಿದೆ ಅಂದರೆ ಅದನ್ನು ಸ್ವಲ್ಪ ಉದ್ರುದ್ರಾಗಿ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನಂತರ ಅದ್ರ ಜೊತೆಗೆ ರವೆನ ಹಾಕಬೇಕಾಗುತ್ತೆ, ಸ್ವಲ್ಪ ಮೊಸರನ್ನ ಕೂಡ ಹಾಕ್ಕೋಬೇಕಾಗುತ್ತೆ. ಈಗ ಒಂದು ಚೂರು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿದ ನಂತರ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಬನ್ನಿ. ರುಬ್ಕೊಂಡಿದ್ದಾಗಿದೆ ನೋಡಿ ಈ ಹದದಲ್ಲಿ, ಅಂದರೆ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕಿದು. ಆ ಥರ ಇದನ್ನು ರುಬ್ಕೋಬೇಕಾಗುತ್ತೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ರಾತ್ರಿ ಹೊತ್ತು ಅನ್ನ ಮಿಕ್ಕಿದೆ ಅಂದರೆ ಈ ರೀತಿ ಅದ್ರ ಜೊತೆಗೆ ರವೆ ಮತ್ತು ಮೊಸರನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ಆರಾಮಾಗಿ ನೋಡಿ ಸ್ಟವನ್ನು ಹಚ್ಚಿ ಈಗ ತವ ಕಾಯೋದಕ್ಕೆ ಅಂತೇಳಿ ಇಟ್ಟು ದೋಸೆನ ಹಾಕ್ತಾಯಿದ್ದೀನಿ. ಇನ್ಸ್ಟೆಂಟಾಗಿ ದೋಸೆನ ಮಾಡ್ಕೋಬೋದು. ಈ ದೋಸೆ ನೋಡೋದಕ್ಕಿಂತ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಬಾಯಲ್ಲಿ ಇಟ್ಟಿದ ತಕ್ಷಣ ಹಾಗೆ ಒಳ್ಳೆ ಬೆಣ್ಣೆ ಥರ ಕರಗುತ್ತೆ. ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಹತ್ತಿ ಥರ ಮೃದುವಾಗಿರೋವಂಥ ದೋಸೆ ತಿನ್ನಬೇಕು ಅಂತ ಅನಿಸ್ದಾಗ ನೀವು ಖಂಡಿತ ರಾತ್ರಿ ಉಳಿದಿರೋ ಅನ್ನ ಇದ್ದರೆ ಟ್ರೈ ಮಾಡ್ಬೋದು. ಆಮೇಲೆ ಮೊದಲನೇ ದೋಸೆ ನೋಡಿ ಸ್ವಲ್ಪ ಹೀಗೆ ಬರ್ತಾಯಿದೆ. ನಮ್ಮ ಕಡೆ ಎಲ್ಲ ಮೊದಲನೇ ದೋಸೆ ಮಾಡಿದಾಗ ಅದನ್ನು ಯಾವುದಾದ್ರೂ ಪ್ರಾಣಿಗಳಿಗೆ ಅಂತ ಹೇಳಿ ಕೊಟ್ಬಿಡ್ತೀವಿ, ಅವುಗಳಿಗೆ ತಿನ್ನೋಕ್ಕೆ ಅಂತೇಳಿ. ನಂತರ ನೆಕ್ಸ್ಟು ದೋಸೆ ಹಾಕ್ತಾಯಿದ್ದೀನಿ ನೋಡಿ, ತುಂಬ ಸಾಫ್ಟಾಗಿರುತ್ತೆ. ನಾನೇನೋ ಇಲ್ಲಿ ಹೇಳಬೇಕು ಅಂತ ಹೇಳ್ತಾ ಇಲ್ಲ, ಮನೆಯಲ್ಲಿ ಕೇಳ್ತಾರೆ ಎಲ್ಲ ದಿನ ಮಾಡೋ ದೋಸೆಗಿಂತ ಈ ದೋಸೆ
ತುಂಬಾ ಸ್ಪೆಷಲಾಗಿದೆ, ಎಷ್ಟು ಚೆನ್ನಾಗಿದೆ ಅಂಥೇಳಿ. ಮತ್ತು ಸ್ವಲ್ಪ ಮಂದವಾಗಿ ಹಾಕ್ಕೊಳ್ಳಿ, ಇದನ್ನು ತೆಳ್ಳಕ್ಕೆಲ್ಲ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ನೀವು ತೆಳ್ಳಗೆ ಮಾಡೋಕ್ಕೆ ಹೋದರೆ ಈ ಒಂದು ದೋಸೆನ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಬಟ್ ಮಂದವಾಗಿ ನೀವು ಈ ಥರ ಸೆಟ್ ದೋಸೆ ಬರುತ್ತಲ್ವ, ಆ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬಾಯಲ್ಲಿ ಇಟ್ಟಿದ ತಕ್ಷಣ ಹಾಗೆ ಮೆಲ್ಟ್ ಆಗುತ್ತೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಂದರೆ ತೆಂಗಿನಕಾಯಿ ಚಟ್ನಿ ಜೊತೆಗೆ ಈ ದೋಸೆನ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಇನ್ಮೇಲೆ ರಾತ್ರಿ ಅನ್ನ ಏನಾದರೂ ಉಳಿದ್ರೆ ಖಂಡಿತ ನೀವು ದೋಸೆ ರೆಸಿಪಿನ ಟ್ರೈ ಮಾಡಿ. ಯಾವಾಗಲೂ ಒಂದೇ ಥರ ದೋಸೆನ ತಿಂದು ಬೋರ್ ಆಗಿದೆ ಅಂತನ್ನೋರು, ನಾನಿಲ್ಲಿ ನೋಡಿ ಮಿಕ್ಸಿ ಜಾರ್ಗೆ ಈರುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ, ಹುಣಸೆ ಹಣ್ಣನ್ನು ಹಾಕಿದ್ದೀನಿ. ನಂತರ ಜೀರಿಗೆ ಕೂಡ ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಚೂರು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿದ ನಂತರ ಈಗ ಇದನ್ನು ನಾವು ರುಬ್ಕೋಬೇಕಾಗತ್ತೆ. ನೋಡಿ ರುಬ್ಕೊಂಡಿದ್ದೀನಿ, ಎಷ್ಟು ಕಲರ್ಫುಲ್ಲಾಗಿ ಮಸಾಲೆ ಅನ್ನೋದು ರೆಡಿಯಾಗಿದೆ. ಯಾವಾಗಲೂ ಒಂದೇ ಥರ ದೋಸೆ ತಿಂದು ಬೋರ್ ಆಗಿದೆ ಅಂತನೋರು ಈ ಥರ ಮಸಾಲೆನ ರುಬ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ರುಬ್ಬಿರೋ ಮಸಾಲೆನೂ ಕೂಡ ಹಾಕ್ಕೊಂಡಿದ್ದೀನಿ. ದೋಸೆ ಹಿಟ್ಟಿನ ಜೊತೆಗೆ ಈ ಒಂದು ಮಸಾಲೆಯನ್ನು ಕೂಡ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ, ಹಾಗೆ ಕಟ್ ಮಾಡಿ ಹಾಕಿದ್ರೇ ರುಚಿ ಚೆನ್ನಾಗಿ ಬರುತ್ತೆ. ರುಬ್ಬಿರೋ ಮಸಾಲೆನ ಹಾಕಿದ ನಂತರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ದೋಸೆನ ಮಾಡ್ತಾಯಿದ್ದೀನಿ. ಮಸಾಲೆ ದೋಸೆ ತಿನ್ನಬೇಕು, ತುಂಬ ಚೆನ್ನಾಗಿರೋವಂಥ ದೋಸೆ ತಿನ್ನಬೇಕು ಅಂದಾಗ ನೀವು ಖಂಡಿತ ಈ ವಿಧಾನದಲ್ಲಿ ದೋಸೆಯನ್ನು ಮಾಡಿ ನೋಡಿ, ಸಖತ್ತಾಗಿರುತ್ತೆ. ನೋಡೋಕ್ಕೆ ಕಲರ್ಫುಲ್ಲಾಗಿ ಅಷ್ಟೇ ಅಲ್ಲ, ತಿನ್ನೋದಕ್ಕೂ ಕೂಡ ಅಷ್ಟೇ ತುಂಬಾ ಡಿಫ್ರೆಂಟಾಗಿರುತ್ತೆ ಈ ಒಂದು ದೋಸೆ. ರೆಗ್ಯುಲರ್ ದೋಸೆ ಹಿಟ್ಟಿನ ಜೊತೆಗೆ ಒಂದು ಮಸಾಲೆನ ರುಬ್ಬಿ ಹಾಕ್ಕೊಂಡು ಮಾಡೋವಂಥ ದೋಸೆ ಇದು. ಸೊ ಇದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ, ಕಾಂಬಿನೇಷನ್ ಆಲೂಗಡ್ಡೆ ಪಲ್ಯ ಎರಡೂ ಕೂಡ ಚೆನ್ನಾಗಿರುತ್ತೆ. ಈ ಒಂದು ದೋಸೆ ರೆಸಿಪಿ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕನ್ನು ನೀಡಿ, ಹಾಗೆ ತಪ್ಪದೆ ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಪ್ರಾರಂಭದಲ್ಲಿ ಹೇಳಿದೆ, ಸೋಪಿನ ಮೇಲೆ ಕೋಲ್ಗೇಟ್ ಪೇಸ್ಟನ್ನು ಹಾಕಿ ಆಶ್ಚರ್ಯ ಪಡ್ತೀರಾ, ಶಾಕ್ ಆಗ್ತೀರಾ ಅಂಥೇಳಿ. ಡೈರೆಕ್ಟಾಗಿ ಈ ಥರ ಕೋಲ್ಗೇಟ್ ಪೇಸ್ಟನ್ನು ಹಾಕೋದಲ್ಲ, ಅದ್ರ ಬದಲಿಗೆ ಸೋಪನ್ನು ಮೊದಲನೇದಾಗಿ ನೋಡಿ ತುರ್ಕೋಬೇಕಾಗುತ್ತೆ. ತುರ್ಕೊಂಡಿರೋಂಥ ಸೋಪನ್ನು ಅಂದರೆ 1 ಸ್ಪೂನ್ ಆಗೋಷ್ಟು ಸೋಪನ್ನು ತುರ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ 1 ಪಾಕೆಟ್ ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದ್ರ ಜೊತೆಗೆ ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕೋಲ್ಗೇಟ್ ಪೇಸ್ಟನ್ನು ಹಾಕಿದ ಮೇಲೆ ಇನೋ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇನೋ ಪೌಡರ್ 1 ಸ್ಪೂನ್ ಆಗೋಷ್ಟು ಹಾಕ್ಕೋಬೇಕಾಗುತ್ತೆ. 1 ಪಾಕೆಟ್ ತೊಗೊಂಡ್ರೆ 1 ಪಾಕೆಟ್ ಫುಲ್ಲು ಹಾಕ್ಕೊಳ್ಳಿ. ಇವಾಗ ಇದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಮತ್ತು ಈಗ ರೋಸ್ ವಾಟರ್ 1-2 ಕ್ಯಾಪ್ ಆಗೋಷ್ಟು, 1-2 ಮುಚ್ಚಳ ಆಗೋಷ್ಟು ಅಥವಾ ಸ್ಪೂನಲ್ಲಿ 2 ಸ್ಪೂನ್ ಆಗೋಷ್ಟು ರೋಸ್ ವಾಟರ್ನು ಕೂಡ ಹಾಕ್ಕೋಬೇಕಾಗತ್ತೆ. ಇಷ್ಟನ್ನು ಹಾಕಿದ ನಂತರ ಇವಾಗ ನೋಡಿ ಇದು ಈ ಥರ ಇದೆ, ನೋಡ್ತಾ ಇದ್ದೀರಲ್ಲ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಸ್ಪೂನನ್ನು ತೊಗೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಎಲ್ಲ ಕೂಡ ಚೆನ್ನಾಗಿ ಬ್ಲೆಂಡ್ ಆಗಬೇಕು, ಒಂದಕ್ಕೊಂದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗಬೇಕಾಗುತ್ತೆ. ಒಂದು ಒಳ್ಳೆ ಕ್ರೀಮಿಯಾಗಿ ಇದು ನೋಡಿ ಕ್ರೀಮ್ ಥರ ಸಿದ್ಧ ಆಗುತ್ತೆ, ನೋಡ್ತಾ ಇದ್ದೀರಲ್ಲ. ಇದಿವಾಗ ರೆಡಿಯಾಗಿದೆ. ಇದನ್ನು ಏನಕ್ಕೆ ಬಳಸ್ಬೋದು ಅಂತಂದರೆ, ಕೆಲವರಿಗೆ ಹಿಮ್ಮಡಿ ಹತ್ರ ಈ ಮೊಣಕಾಲಿನಲ್ಲಿ ನೋಡಿ ಇಲ್ಲೆಲ್ಲ ಗಿಣ್ಗಳು ಬರುತ್ತಲ್ಲ, ಇದೆಲ್ಲ ತುಂಬಾ ಬ್ಲ್ಯಾಕ್ ಆಗಿರುತ್ತೆ. ಮತ್ತು ಕಾಲೆಲ್ಲ ಮೆನಿಕ್ಯೂರ್ ಪೆಡಿಕ್ಯೂರ್ ಎಲ್ಲ ಮಾಡಿಸಿರಲ್ಲ, ಕಾಲೆಲ್ಲ ತುಂಬಾ ಒಂದು ರೀತಿ ಡೆಡ್ ಸ್ಕಿನ್ ಎಲ್ಲ ಜಾಸ್ತಿ ಇದೆ, ಕೊಳಕ ಕಾಣ್ತಿದೆ ಅಂತನೋರು ಈ ವಿಧಾನದಲ್ಲಿ ಹಿಮ್ಮಡಿ ಹತ್ರ ಎಲ್ಲ ಕಪ್ಪಿದೆ, ನಾವೆಲ್ಲ ಥರ ಕಾಸ್ಟ್ಲಿ ಕ್ರೀಮ್ಗಳನ್ನೆಲ್ಲ ಬಳಸ್ಬಿಟ್ಟಿದ್ದೀವಿ, ರಿಸಲ್ಟ್ ಬಂದಿಲ್ಲ ಅನ್ನೋರು ಈ ಒಂದು ಕ್ರೀಮನ್ನು ಹಚ್ಚಬೇಕಾಗತ್ತೆ. ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಬೇಕಾಗತ್ತೆ. ಮಸಾಜ್ ಮಾಡಿ 5 ನಿಮಿಷಗಳ ಕಾಲ ಹಾಗೆ ಬಿಡಬೇಕಾಗತ್ತೆ. ಮತ್ತು ಈ ಕೈ ಹತ್ರನೂ ಅಷ್ಟೇ, ಈ ಗಿಣ್ಣ ಹತ್ರ ಎಲ್ಲ ಇರುತ್ತಲ್ಲ, ಇಲ್ಲೆಲ್ಲ ತುಂಬ ಡಾರ್ಕ್ ಆಗಿರುತ್ತೆ ಅಂಥವ್ರು ಈ ಒಂದು ರೆಮಿಡಿಯನ್ನು ಟ್ರೈ ಮಾಡಿ, ಚೆನ್ನಾಗಿ ರಿಸಲ್ಟ್ ಅನ್ನೋದು ಬರುತ್ತೆ. ಇದನ್ನು ಹಚ್ಚಿ ಮಸಾಜ್ ಮಾಡಿ 5 ನಿಮಿಷ ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿದರೆ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಅಂದರೆ, ಮತ್ತು ಅಲ್ಲಿ ಏನು ಕಪ್ಪಕ್ಕೆ ಗಿಣ್ಣತ್ರ ಎಲ್ಲ ಇದಿರುತ್ತೆ ನೋಡಿ, ಆ ಮಾರ್ಕೆಲ್ಲ ಹೋಗಿಬಿಡುತ್ತೆ. ಅಷ್ಟು ಚೆನ್ನಾಗಿ ಇದು ರಿಸಲ್ಟ್ ಕೊಡುತ್ತೆ. ಕಾಸ್ಟ್ಲಿ ಕ್ರೀಮು ಕೂಡ ಇದ್ರ ಮುಂದೆ ಏನೂ ಇಲ್ಲ ಅಂತ ಹೇಳ್ಬೋದು. ಮತ್ತು ಪಾರ್ಲರ್ಗೆಲ್ಲ ಹೋಗೋ ಅವಶ್ಯಕತೆಯೇ ಇಲ್ಲ. ಮನೆಯಲ್ಲೇ ಈ ರೀತಿ ನೀವು ಆರಾಮಾಗಿ ಒಂದು ಕ್ರೀಮನ್ನು ಸಿದ್ಧ ಮಾಡಿಕೊಂಡು ಒಳ್ಳೆ ಬೆನಿಫಿಟ್ಸನ್ನು ಪಡ್ಕೊಳ್ಬಹುದು, ರಿಸಲ್ಟನ್ನು ಪಡಿಬಹುದು. ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಲೈಕ್ ಕೊಟ್ಟು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.